ಹಾಯ್ ಗೈಸ್, ನಮಸ್ಕಾರ. ಸೂಪರ್ ನ್ಯಾಚುರಲ್ ಹರರ್ ಫಿಲ್ಮ್ ಇಟ್ ಅಂತ ಒಂದು ಸಿನಿಮಾ ಬಗ್ಗೆ ನಾನು ಶಾರ್ಟ್ ವಿಡಿಯೋ ಮಾಡಿದ್ದೆ ಲಾಸ್ಟು ಒಂದು 4 to 5 days ಬ್ಯಾಕ್. ಈಗ ಇಟ್ ಅನ್ನೋ ಒಂದು ಹರರ್ ಫಿಲ್ಮ್ದು ಅದ್ರ ಚಾಪ್ಟರ್ 2 ಇದೆ. ಆ ಸಿನಿಮಾ ನಾನು ನೋಡಿದೆ. ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಈ ವಿಡಿಯೋದಲ್ಲಿ. ಫಸ್ಟ್ ಚಾಪ್ಟ್ರಲ್ಲಿ ಫಸ್ಟ್ ಬಂದು ಈ ಮೂವಿ ಬಂದು ಹರರ್ ಫಿಲ್ಮ್. ಒಂದು ಗ್ರೂಪ್ ಆಫ್ ಕಿಡ್ಸ್ ಬಂದು ಆ ಒಂದು ಸ್ಕೂಲ್ ಡೇಸಲ್ಲಿ ಯಾವ್ಯಾವ ಥರ ಫೇಸ್ ಮಾಡ್ತಾರೆ, ಅವ್ರದ್ದು ಸ್ಕೂಲ್ ಲೈಫ್ ಯಾವ ಥರ ಇರುತ್ತೆ, ಅವ್ರ ಪೇರೆಂಟ್ಸ್ ಜೊತೆಗೆ ಅವ್ರದ್ದು ರಿಲೇಷನ್ ಯಾವ ಥರ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಕ್ಯಾರೆಕ್ಟರ್ದು ಅದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಈ ಮೂವಿಲಿ ಏನಂತಂದರೆ ಓವರಾಲ್ ಹೇಳಬೇಕು ಅಂತಂದರೆ, ಈ ಪರ್ಟಿಕ್ಯುಲರಾಗಿ ಹಾರರ್ ಜನರನ್ನ ಒಂದು ಕಾನ್ಸೆಪ್ಟನ್ನ ಮೈಂಡಲ್ಲಿ ಇಟ್ಕೊಂಡು, ಗ್ರೂಪ್ ಆಫ್ ಒಂದು ಕಿಡ್ಸ್ನ ಇಟ್ಕೊಂಡು, ಮೈಂಡಲ್ಲಿ ಮಕ್ಕಳನ್ನ ಇಟ್ಕೊಂಡು ಓವರಾಲ್ ಸ್ಟೋರಿನ ಯಾವ ಥರ ನರೇಟ್ ಮಾಡಿದ್ದಾರೆ ಅದು ಭಾಳ ಇಷ್ಟ ಆಯ್ತು ನನಗೆ. ಮೇಜರಾಗಿ ಸ್ಟೂಡೆಂಟ್ಸ್ನ ಇಟ್ಕೊಂಡು, ಚಿಕ್ಕ ಹುಡುಗರನ್ನ ಇಟ್ಕೊಂಡು, ಸ್ಕೂಲ್ ಕಿಡ್ಸ್ನ ಇಟ್ಕೊಂಡು ಮೂವಿನ ಇದನ್ನು ಸ್ಟ್ರಕ್ಚರ್ ಮಾಡಿರೋ ರೀತಿ ಅದು ನನಗೆ ತುಂಬ ಇಷ್ಟ ಆಯ್ತು ಮೇಜರ್. ಫಸ್ಟ್ ಪಾರ್ಟಲ್ಲಿ ಅದು ತುಂಬ ಚೆನ್ನಾಗಿ ಆ ಒಂದು ಎಲಿಮೆಂಟ್ ತುಂಬ ಇಷ್ಟ ಆಗುತ್ತೆ. ಜಸ್ಟ್ ಆ ಒಂದು ಹಾರರ್ ಜಾನರ್ನ ಇಟ್ಕೊಂಡು ಸ್ಕೂಲ್ ಕಿಡ್ಸ್ನ ಮೇಜರಾಗಿ ಆ್ಯಸ್ ಎ ಪ್ರೊಟಾಗನಿಸ್ಟ್ ಆಗಿ ಯೂಸ್ ಮಾಡಿಕೊಂಡು, ಮೇನ್ ಕ್ಯಾರೆಕ್ಟ್ರಾಗಿ ಯೂಸ್ ಮಾಡಿಕೊಂಡು ಸಿನಿಮಾನ ಮಾಡಿರೋದು. ಸೆಕೆಂಡ್ ಚಾಪ್ಟರ್ ಅಂತ ಬಂದಾಗ, ಈಗ ಅವರು ಅದೇ ಹುಡುಗರು, ಅದೇನು ಗ್ರೂಪ್ ಆಫ್ ಕಿಡ್ಸ್ ಇರ್ತಾರೋ ಅವರು ಗ್ರೋಪ್ ಆಗಿ ಅಡಲ್ಟ್ ಲೈಫಿಗೆ ಬಂದಾಗ ಮತ್ತೆ ವಾಪಸ್ ಅವರು ಅದೇ ಟೌನಿಗೆ, ಡೆರ್ರಿ ಅಂತ ಒಂದು ಟೌನ್ ಹೆಸರು, ಅದೇ ಟೌನಿಗೆ ಬಂದು ಅವ್ರು ಯಾವ ಥರ ಫೇಸ್ ಮಾಡ್ತಾರೆ ಆ ಒಂದು ಕ್ಲೌನ್, ಫೇಸ್ ಶಿಫ್ಟಿಂಗ್ ಕ್ಲೌನ್ ಅಂತ ಏನಿದೆ, ಈವಿಲ್ ಸ್ಪಿರಿಟ್ ಕ್ಲೌನ್, ಅದನ್ನು ಯಾವ ಥರ ಫೇಸ್ ಮಾಡ್ತಾರೆ. ಸೊ ಫಸ್ಟ್ ಚಾಪ್ಟ್ರಲ್ಲಿ ಲಾಸ್ಟಿಗೆ ಕ್ಲೈಮ್ಯಾಕ್ಸಲ್ಲಿ ಈ ಬಿಲ್ ಅನ್ನೋ ಕ್ಯಾರೆಕ್ಟ್ರಿಗೆ ತುಂಬ ಫೋರ್ಸ್ ಇರುತ್ತೆ. ಆ ಒಂದು ಬಿಲ್ ಅನ್ನೋ ಕ್ಯಾರೆಕ್ಟ್ರ್ ಯಾಕೆಂತಂದರೆ ಅವನ ತಮ್ಮ ಬಂದು ಈ ಒಂದು ಕ್ಲೌನ್ ಫೇಸ್ ಶಿಫ್ಟಿಂಗ್ ಕ್ಲೌನಿಂದ ಕಳೆದೋಗಿರ್ತಾನೆ ಮತ್ತು ಸತ್ತೋಗಿರ್ತಾನೆ. ಸೊ ಅವನಿಗೆ ಆ ಒಂದು ಪೇನ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಯಾರನ್ನಾದ್ರೂ ಕಳ್ಕೊಂಡ್ರೆ ನಿಮ್ಮನ್ನು ತುಂಬ ಕ್ಲೋಸಾಗಿ ಒಬ್ಬ ರಿಲೇಟಿವ್ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ನ ಕಳ್ಕೊಂಡಾಗ ಯಾವ ಥರ ಫೀಲ್ ಆಗುತ್ತೆ ಆ ಪೇನ್, ಅದು ಆ ಒಂದು ಫಸ್ಟ್ ಪಾರ್ಟಲ್ಲಿ ತೋರಿಸಿದ್ದಾರೆ. ಸೊ ಸೆಕೆಂಡ್ ಪಾರ್ಟಲ್ಲಿ ಆ ಬಿಲ್ ಅನ್ನೋ ಕ್ಯಾರೆಕ್ಟ್ರಿಗೆ ಆ ಒಂದು ಫೋರ್ಸ್ ಇರುತ್ತೆ. ಇದು ಯಾರಿಗೂ ಆಗಬಾರ್ದು ಈ ಥರ ಅನ್ನೋ ಒಂದು ಇದು. ಸೊ ಆ ಒಂದು ಬಿಲ್ ಅನ್ನೋ ಕ್ಯಾರೆಕ್ಟ್ರು ಎಲ್ರೂ ಒಗ್ಗೂಡಿಸ್ತಾನೆ. ಎಲ್ರಿಗೂ ಒಂದೊಂದು ಕ್ಯಾರೆಕ್ಟ್ರಿಗೂ ಆ ಒಂದು ಇವಿಲ್ ಸ್ಪಿರಿಟ್ ಏನಿದೆ, ಆ ಕ್ಲೌನು ತುಂಬ ಕಾಡುತ್ತೆ, ತುಂಬ ಟಾರ್ಚರ್ ಕೊಡುತ್ತೆ. ಸೊ ಎಲ್ರೂ ಗಿವ್ ಅಪ್ ಮಾಡೋಕ್ಕೆ ನೋಡ್ತಾರೆ. ಬಟ್ ಆದರೆ ಇವನು ಅದನ್ನೆಲ್ಲ ಎಲ್ಲರೂ ಗ್ರೂಪ್ ಮಾಡಿ ಎಲ್ಲ ಕ್ಲೈಮ್ಯಾಕ್ಸಲ್ಲಿ, ಅಂದರೆ ಫಸ್ಟ್ ಚಾಪ್ಟ್ರಲ್ಲಿ ಹೇಳ್ತಿರೋದು, ಕ್ಲೈಮ್ಯಾಕ್ಸ್ ಅಂದರೆ ಅವನ್ನೆಲ್ಲರೂ ಗ್ರೂಪ್ ಮಾಡಿ ಅದನ್ನು ಫೇಸ್ ಮಾಡಿಸಿ ಸೊ ಕ್ಲೈಮ್ಯಾಕ್ಸಲ್ಲಿ ಏನಾಗುತ್ತೆ, ಎಲ್ಲರೂ ಒನ್ಸ್ ಅಗೇನ್ ಆ ಒಂದು ಪರ್ಟಿಕ್ಯುಲರ್ ಟೈಮಿಗೆ ಆ ಒಂದು ಕ್ಲೌನು ಡೆಮೊಲಿಷ್ ಆಗುತ್ತೆ ಫಸ್ಟ್ ಚಾಪ್ಟ್ರಲ್ಲಿ. ಬಟ್ ಆದರೆ ಅದು ಟೆಂಪ್ರವರಿ, ಅದು ಒಂದು ಏನೋ ಒಂದು ಇದ್ರ ಪ್ರಕಾರ 27 years ಆಫ್ಟ್ರು, 27 ವರ್ಷದಿಂದ ಮತ್ತೆ ಅದು ವಾಪಸ್ ಬರುತ್ತೆ ಅದೇ ಒಂದು ಈವಿಲ್ ಸ್ಪಿರಿಟ್. ಅದು ಚಾಪ್ಟರ್ 2 ಅಲ್ಲಿ ಕವರ್ ಮಾಡಿದ್ದಾರೆ. 27 ವರ್ಷ ಆದಮೇಲೆ ವಾಪಸ್ ಮತ್ತೆ ಬರುತ್ತೆ ಅದು. ಫಸ್ಟ್ ಚಾಪ್ಟ್ರಲ್ಲಿ ಅದನ್ನು ಡೆಮೊಲಿಷ್ ಮಾಡಿ ಅವರು ಈ ಗ್ರೂಪ್ ಆಫ್ ಕಿಡ್ಸ್ ಬಂದು ಕ್ಲೈಮ್ಯಾಕ್ಸಲ್ಲಿ ಎಲ್ಲ ಒಂದು ಕಡೆ ಕೂತಿರ್ತಾರೆ. ಅಲ್ಲಿ ಬಂದು ಎಲ್ಲರೂ ಕೂತಾಗ ಬಿಲ್ ಅನ್ನೋ ಕ್ಯಾರೆಕ್ಟ್ರು ಅವ್ರ ಕಡೆಯಿಂದ ಪ್ರಾಮಿಸ್ ಮಾಡಿಸ್ಕೊಳ್ತಾನೆ, ಲೈಕ್ ಇನ್ ಕೇಸ್ ಇದೇ ಒಂದು ಈವಿಲ್ ಸ್ಪಿರಿಟ್ ವಾಪಸ್ ಬಂತು ಅಂದರೆ ನಾವು ಮತ್ತೆ ರೀಗ್ರೂಪ್ ಆಗಿ ಅದನ್ನು ಡೆಮೊಲಿಷ್ ಮಾಡಬೇಕು, ಅದನ್ನು ಕಂಪ್ಲೀಟಾಗಿ ಡೆಮೊಲಿಷ್ ಮಾಡಬೇಕು ಅಂತ. ಸೊ ಎಲ್ಲರ ಕಡೆಯಿಂದಲೂ ಪ್ರಾಮಿಸ್ ತೊಗೊಂಡ್ರು. ಅಲ್ಲಿಗೆ ಅದು ಎಂಡ್ ಆಗುತ್ತೆ ಫಸ್ಟ್ ಚಾಪ್ಟರ್. ಸೆಕೆಂಡ್ ಚಾಪ್ಟ್ರಲ್ಲಿ ಅದನ್ನೇ ಟೇಕ್ ಓವರ್ ತೊಗೊಂಡಿದ್ದಾರೆ. ಸೊ ಸೆಕೆಂಡ್ ಚಾಪ್ಟ್ರಲ್ಲಿ ಫಸ್ಟಿಗೆ ಅವನ ಸೆಟಪ್ ಅಂತ ಬಂದಾಗ, ಕನ್ಫ್ರಂಟೇಷನ್ ಆ್ಯಂಡ್ ರೆಸಲ್ಯೂಷನ್ ಅಂತ ಬಂದಾಗ ಸಿನಿಮಾದಲ್ಲಿ ಆ ಸೆಟಪ್ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ಈಗ ಗ್ರೋ ಅಪ್ ಆಗ್ತಾರೆ. ಈಗ ಫಸ್ಟ್ ಚಾಪ್ಟ್ರಲ್ಲಿ ಚಿಲ್ಡ್ರನ್ಸು, ಚಿಕ್ಕ ಹುಡುಗರು, ಸ್ಕೂಲಲ್ಲಿ ಓದೋ ಹುಡುಗರು. ನೆಕ್ಸ್ಟ್ ಗ್ರೋ ಅಪ್ ಆದಾಗ ಅಡಲ್ಟ್ ಲೈಫಿಗೆ ಬಂದಾಗ ಒಂದೊಂದು ಕ್ಯಾರೆಕ್ಟ್ರ್ ಯಾವ್ಯಾವ ಥರ ಇರ್ತಾರೆ, ಯಾವ ಪ್ರೊಫೆಷನ್ಸಲ್ಲಿ ಇರ್ತಾರೆ, ಅವ್ರದ್ದು ವರ್ಕಿಂಗ್ ಸಿಚುವೇಶನ್ ಏನು, ಅವ್ರದ್ದು ಫ್ಯಾಮಿಲಿ ಸಿಚುವೇಶನ್ ಏನು, ಅದನ್ನು ಆ ಒಂದು ಸಿನಿಮಾ ಸೆಟಪ್ ಆಗಬೇಕು. ಆಡಿಯನ್ಸಿಗೆ ಗೊತ್ತಾಗಬೇಕು ಏನೇನು ಕ್ಯಾರೆಕ್ಟ್ರ್ ಯಾವ್ಯಾವ ಸಿಚುವೇಷನಲ್ಲಿದ್ದಾರೆ. ಪರ್ಟಿಕ್ಯುಲರ್ ಒಂದೊಂದು ಕ್ಯಾರೆಕ್ಟರ್ ಅಂತ ತೊಗೊಂಡಾಗ ಬಿಲ್ಲು, ಮೈಕು, ಈ ಥರ ಕ್ಯಾರೆಕ್ಟರ್ಗಳು ತೊಗೊಂಡಾಗ ಅವ್ರವ್ರ ಲೈಫಲ್ಲಿ ಅವ್ರು ಏನೇನು ಮಾಡ್ತಾಯಿದ್ದಾರೆ ಪ್ರೊಫೆಷ್ನಲಿ, ಪರ್ಸ್ನಲಿ, ಅದನ್ನು ಸೆಟಪ್ ಮಾಡಿದ್ದಾರೆ ಫಸ್ಟಿಗೆ. ಸೆಕೆಂಡ್ ಬಂದು ಕನ್ಫ್ರಂಟೇಷನ್, ಅಂದರೆ ಒಂದು ಸಿನಿಮಾ ಹೋಗ್ತಾ
ಪ್ರೋಗ್ರೆಸ್ ಆಗ್ತಾ 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 ಸ್ವಲ್ಪ ಕಾನ್ಫ್ಲಿಕ್ಟ್ಗಳು ಶುರು ಆಗ್ತವೆ ಬಿಟ್ವೀನ್ ದ ಕ್ಯಾರೆಕ್ಟರ್ಸ್. ಸೊ ಈಗ ಮೈಕ್ ಅನ್ನೋ ಕ್ಯಾರೆಕ್ಟರ್ ಅದೇ ಒಂದು ಟೌನಲ್ಲಿ ಇರೋದ್ರಿಂದ ಅವನಿಗೆ ಗೊತ್ತಿರುತ್ತೆ ಅಲ್ಲಿ ಆಲ್ರೆಡಿ ಏನೇನು ಆಗ್ತಾಯಿದೆ ಡೆವಲಪ್ಮೆಂಟ್ ಅಂತ. ಆಲ್ರೆಡಿ ಮಿಸ್ಸಿಂಗ್ ಕಿಡ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಬಿಕಾಸ್ ಆಫ್ ದ ಇವಿಲ್ ಸ್ಪಿರಿಟ್. ಸೊ ಅವನೇನು ಮಾಡ್ತಾನೆ, ಇವರಿಗೆ ಪ್ರತಿಯೊಬ್ಬ ಕ್ಯಾರೆಕ್ಟ್ರಿಗೂ ಕಾಲ್ ಮಾಡಿ, ಬೆಲ್ಲಿಗೆ ಎಲ್ರಿಗೂ ಒಂದೊಂದು ಕ್ಯಾರೆಕ್ಟ್ರಿಗೆ ಕಾಲ್ ಮಾಡಿ ಅವ್ನು ಕರೀತಾನೆ, ವಾಪಸ್ ಬನ್ನಿ, ಆ್ಯಸ್ ಪ್ರಾಮಿಸ್ ಮಾಡ್ದಂಗೆ ನೀವು ವಾಪಸ್ ಬಂದು ನಾವು ಇದನ್ನು ಮುಗಿಸ್ಬೇಕು ಅಂತ. ಸೊ ಮೂವಿ ಬಂದು ಸೆಕೆಂಡ್ ಇದಕ್ಕೆ ಬರುತ್ತೆ, ಕನ್ಫ್ರಂಟೇಷನ್ ಪಾರ್ಟಿಗೆ ಬರುತ್ತೆ, ಆ ಒಂದು ಫೇಸಿಗೆ ಬರುತ್ತೆ, ಕನ್ಫ್ರಂಟೇಷನ್ ಫೇಸಿಗೆ ಬರುತ್ತೆ. ಕನ್ಫ್ರಂಟೇಷನ್ ಫೇಸಿಗೆ ಬಂದಾಗ ಅವ್ರ ಒಳಗಡೆ ಕೆಲವೊಂದು ಕಾನ್ಫ್ಲಿಕ್ಟ್ಗಳು ಇರ್ತವೆ, ಒಂದೊಂದು ಕ್ಯಾರೆಕ್ಟರ್ಗಳು. ಕೆಲವೊಬ್ಬರಿಗೆ ನಾವು ಬಂದಿದ್ದೀವಿ ಅಫ್ಕೋರ್ಸ್, ಬಟ್ ಪ್ರಾಮಿಸ್ ಮಾಡಿದ ತಕ್ಷಣ ನಾವು ಮಾಡಲೇಬೇಕು ಅಂತೇನಿಲ್ಲ, ಅದನ್ನು ಡೆಮಾಲಿಷ್ ಮಾಡಲೇಬೇಕು ಅಂತಲ್ಲ. ಯಾಕಂದರೆ ಅದು ಆ ಲೆವೆಲಿಗೆ ಹಾಂಟ್ ಮಾಡ್ತಾ ಇರುತ್ತೆ ಒಂದೊಂದು ಕ್ಯಾರೆಕ್ಟ್ರಿಗೂ, ಅದನ್ನು ತೋರಿಸಿದ್ದಾರೆ. ಸೊ ಈಗಿರಬೇಕಾದ್ರೆ ಏನಾಗುತ್ತೆ, ಒಂದೊಂದು ಕ್ಯಾರೆಕ್ಟ್ರಿಗೂ ಹಾಂಟ್ ಮಾಡ್ತಾ ಇರಬೇಕಾದ್ರೆ ಅಫ್ಕೋರ್ಸ್ ಅವರಿಗೆ ಕೆಲವೊಂದು ಕ್ಯಾರೆಕ್ಟರ್ಗಳಿಗೆ ತುಂಬ ಚೈಲ್ಡ್ಹುಡ್ ಡೇಸಿಗೆ ವಾಪಸ್ ಹೋಗ್ತಾರೆ. ಸ್ಪೆಷಲಿ ಬಿಲ್ ಅನ್ನೋ ಕ್ಯಾರೆಕ್ಟರ್ ಒಂದು ವಾಪಸ್ ಚೈಲ್ಡ್ಹುಡ್ ಡೇಸಿಗೆ ಹೋದಾಗ ಅವನ ತಮ್ಮ ಮಿಸ್ ಆಗಿರ್ತಾನಲ್ವ, ಅದ್ರದ್ದು ತುಂಬ ಮೆಮೊರೀಸ್ ಕಾಡುತ್ತೆ ಅವನಿಗೆ. ಬೇರೆ ಕ್ಯಾರೆಕ್ಟ್ರಿಗೆ ಒಂದೊಂದು ಥರ ಅವ್ರದ್ದು ಇನ್ಸೆಕ್ಯೂರಿಟೀಸ್ ಕಾಡುತ್ತೆ. ಅವ್ರ ಚೈಲ್ಡ್ಹುಡ್ ಡೇಸಲ್ಲಿ ಹೋದಾಗ ಅವ್ರದ್ದು ಇನ್ಸೆಕ್ಯೂರಿಟೀಸ್ ಏನು, ತಂದೆಯ ರಿಲೇಷನ್ ಜೊತೆ ಯಾವ ಥರ ಇರುತ್ತೋ ಇದೆಲ್ಲ ತೋರಿಸಿದ್ದಾರೆ ಆ ಒಂದು ಪರ್ಟಿಕ್ಯುಲರ್ ಚೈಲ್ಡ್ಹುಡ್ ಫೇಸಲ್ಲಿ ಅಂತ ಬಂದಾಗ. ಸೊ ಕಾನ್ಫ್ಲಿಕ್ಟ್ ಬಿಟ್ವೀನ್ ಕ್ಯಾರೆಕ್ಟರ್ಸ್ ತುಂಬ ಅಲ್ಲಿ ಕನ್ಫ್ರಂಟೇಷನ್ ಲೆವೆಲ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇದ್ರ ಪ್ಯಾರಲಲಿ ಈ ಒಂದು ವಿಲ್ ಸ್ಪಿರಿಟ್ ಏನಿದೆ ಕ್ಲೌನು, ಇದನ್ನು ಮ್ಯಾನೇಜ್ ಮಾಡಬೇಕು, ಇದನ್ನು ಮ್ಯಾನಿಪ್ಯುಲೇಟ್ ಅಂದರೆ ಇದನ್ನು ಫೇಸ್ ಮಾಡಬೇಕು ಎಲ್ಲರೂ ಸೇರಿ. ಸೊ ಇದರಲ್ಲಿ ಕೆಲವೊಬ್ಬರು ವಾಪಸ್ ಹೋಗ್ತೀನಿ, ನನಗೆ ಇದು ಬೇಡ ಇದು ಅಂತ, ಯಾಕಂದರೆ ಇದು ತುಂಬ ಡೇಂಜರಸ್ ಇದೆ, ನಾನು ಇದನ್ನು ಫೇಸ್ ಮಾಡಿದರೆ ನಾನು ಸಾಯ್ಬೋದು ಈ ಒಂದು ಪ್ರೋಸೆಸ್ಸಲ್ಲಿ ಅಂತ. ಸೊ ಆಗ ಎಲ್ಲ ಒಂದು ಫೋರ್ಸ್ ಬಂದೇ ಬರುತ್ತೆ, ಎಲ್ಲ ಒಂದು ಗ್ರೂಪ್ ಆದಾಗ ಬಿಲ್ ಅನ್ನೋ ಕ್ಯಾರೆಕ್ಟ್ರಿಗೆ ಆ ಒಂದು ಫೋರ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಆ ಒಂದು ಚೈಲ್ಡ್ಹುಡ್ ಡೇಸಲ್ಲಿ ಎಲ್ಲರೂ ಗ್ರೂಪಾಗಿ ಒಬ್ಬರಿಗೂ ಯಾರಿಗೂ ಬಿಟ್ಕೊಡದೆ ಒಂದು ಗ್ರೂಪಾಗಿ ಆ ಒಂದು ಕ್ಲೌನ ಫೇಸ್ ಮಾಡಿರ್ತಾರೆ. ಸೊ ಹಾಗಾಗಿ ಸೆಕೆಂಡ್ ಚಾಪ್ಟ್ರಲ್ಲಿ ಕೂಡ ಎಲ್ಲರೂ ಒಂದು ಸೆಕೆಂಡ್ ರೀಗ್ರೂಪಾಗಿ ಆ ಒಂದು ಕ್ಲೌನ್ನ ಇದನ್ನು ಮಾಡ್ತಾರೆ, ಫೇಸ್ ಮಾಡ್ತಾರೆ. ಬಟ್ ಇಲ್ಲಿ ಮೇಜರಾಗಿ ಏನಂತಂದರೆ ಮೇಜರಾಗಿ ಕನ್ಫ್ರಂಟೇಷನ್ ಫೇಸ್ ಆಯಿತು, ಈಗ ರೆಸೊಲ್ಯೂಷನ್ ಫೇಸ್. ಈಗ ಮೂವಿ ಮುಗಿಸ್ಬೇಕು ಅನ್ನೋ ಒಂದು ಟೈಮಲ್ಲಿ ಫಿಲ್ಮ್ ಮೇಕರ್ ಎಸ್ಪೆಷಲಿ ತುಂಬ ಆಸ್ಪೆಕ್ಟ್ಸ್ ಕವರ್ ಮಾಡಿದ್ದಾರೆ. ಈ ಸಿನಿಮಾ ಯೋಚನೆ ಮಾಡಿದಾಗ ಬರೀ ಹಾರರ್ ಜನರ ಥರ ಕಾಣಿಸಲ್ಲ ಈ ಸಿನಿಮಾ, ಒಂದು ಎಕ್ಸ್ಪೆರಿಮೆಂಟಲ್ ಥರ ಕಾಣಿಸುತ್ತೆ. ಒಂದು ಅವು ಕಿಡ್ಸ್ನ ಇಟ್ಕೊಂಡು ಹಾರರ್ ಜನರ ಮಾಡಿರೋದು ಒಂದು. ಎರಡನೇದು ಬಂದು ಈ ಗ್ರೂಪ್ ಆಫ್ ಕಿಡ್ಸು ಏನಿರ್ತಾರೆ ಇವ್ರನ್ನ ಲೂಸರ್ಸ್ ಅಂತ ಲೇಬಲ್ ಬಿದ್ದಿರುತ್ತೆ ಅವರಿಗೆ, ಲೂಸರ್ಸ್ ಅಂತ ಸ್ಕೂಲ್ ಡೇಸಲ್ಲಿ. ಲೂಸರ್ಸ್ ಇನ್ ದ ಸೆನ್ಸ್ ದೇ ಆರ್ ನಾಟ್ ಎಲಿಜಿಬಲ್ ಟು ಡೂ ಎನಿಥಿಂಗ್ ಅಂತ. ಸೊ ಲೂಸರ್ಸ್ ಅನ್ನೋ ಒಂದು ಲೇಬಲ್ ಬಿದ್ದಿರೋದ್ರಿಂದ ಇವ್ರಿಗೂ ಒಂದೆಲ್ಲ ಒಂದು ಕಡೆ ಒಂದೊಂದು ಕ್ಯಾರೆಕ್ಟ್ರಿಗೆ ಒಂದೊಂದು ಇನ್ಸೆಕ್ಯೂರಿಟಿ ಇರುತ್ತೆ. ಸೊ ಈ ಲೂಸರ್ಸ್ ಅದು ಲಾಸ್ಟಿಗೆ ಫಿಲ್ಮ್ ಎಂಡಿಗೆ ಬಂದಾಗ ಅಫ್ಕೋರ್ಸ್ ಎಲ್ಲರೂ ಸೇರಿ ಈ ಒಂದು ಕ್ಲೌನ್ನ ಫೇಸ್ ಮಾಡ್ತಾರೆ, ಸಾಯಿಸ್ತಾರೆ ಅದನ್ನು. ಅದಕ್ಕೆ ಮೇನ್ ರೀಸನ್ನು ಅದು ಬೇರೆ ಇನ್ನೊಂದು ಹೇಳ್ತೀನಿ ಪಾಯಿಂಟ್ ಮೇಜರ್. ಫಸ್ಟ್ ಅದಕ್ಕಿಂತ ಮುಂಚೆ ನಾನು ಏನು ಹೇಳ್ತಾ ಇದ್ದೆ ಅಂತಂದರೆ ಒಂದು ಈ ಲೂಸರ್ಸ್ ಒಂದು ಲಾಸ್ಟಿಗೆ ಒಂದು ಡೈಲಾಗ್ ಬರುತ್ತೆ, ಲೂಸರ್ಸ್ ಬೀಯಿಂಗ್ ಎ ಲೂಸರ್ ಈಸ್ ನಥಿಂಗ್ ಟು ಡೂ ವಿತ್ ಬೀಯಿಂಗ್ ಎ ಲೂಸರ್ ಹ್ಯಾವ್ ನಥಿಂಗ್ ಟು ಲೂಸ್ ಅಂತ. ಅವನೊಂದು ಸ್ಟೇಟ್ಮೆಂಟ್ ತುಂಬ ಇಷ್ಟ ಆಯಿತು. ಮೂವಿಯಲ್ಲಿ ಅವನ ಪ್ರೋಗ್ರೆಸ್ ಆಗ್ತಾ ಸ್ಟೋರಿ ವೈಸ್ ಅಂತ ನೋಡಿದಾಗ ಲೂಸರ್ಸ್ಗೆ ಕಳ್ಕೊಳ್ಳೋದು ಏನಿರಲ್ಲ ಅನ್ನೋ ಒಂದು ಮೆಸೇಜ್ ಬರುತ್ತೆ. ಮೂರನೇದು ಬಂದು ಆ ಒಂದು ಕ್ಲೌನ್ನ ಫೇಸ್ ಮಾಡೋ ಟೈಮಲ್ಲಿ ಆ ಒಂದು ಪ್ರೊಸೆಸ್ಸಲ್ಲಿ ಚೈಲ್ಡ್ಹುಡ್ ಡೇಸಲ್ಲೇ ಅವ್ರಿಗೆ ಇರೋ ಒಂದು ಹೆದರಿಕೆ, ಫಿಯರ್ಸ್ ಇರುತ್ತಲ್ಲ, ಅದನ್ನು ಫೇಸ್ ಮಾಡಿರ್ತಾರೆ. ಸೆಕೆಂಡ್ ಚಾಪ್ಟ್ರಲ್ಲೂ ಅದನ್ನೇ ಹೈಲೈಟ್ ಮಾಡಿ ತೋರಿಸಿದ್ದಾರೆ. ಆ ಒಂದು ಈವಿಲ್ ಸ್ಪಿರಿಟ್ನ ಫೇಸ್ ಮಾಡಬೇಕಂದ್ರೆ ಅವರವರ ಒಂದು ಹೆದರಿಕೆ ಏನಿದೆ ಅದನ್ನು ಫೇಸ್ ಮಾಡಬೇಕು. ಅದು ಒಂದು ಮೇಜರ್ ಹೈಲೈಟ್ ಆಗುತ್ತೆ ಈ ಒಂದು ಮೂವಿಯಲ್ಲಿ. ಸೊ ಮೇಜರ್ ಬಂದು ಇಟ್ಸ್ ಓನ್ಲಿ ನಾಟ್ ಹಾರರ್ ಜನರ್ ಕವರ್ ಮಾಡಿರೋಂಥದ್ದಲ್ಲ. ಹಾರರ್ ಜನರ್ ಇಸ್ ದ ಮೇಜರ್ ಪ್ರೈಮರಿ ಜಾನರ್ ಹಾರರ್. ಬಟ್ ಅದನ್ನು ಬಿಟ್ಟು ಲೈಫಲ್ಲಿ ಜನರಲಿ ನೋಡಿದಾಗ ಆ ಎಲ್ಲ ಗ್ರೂಪ್ ಆಫ್ ಕಿಡ್ಸ್ ಆ್ಯಂಡ್ ಅಡಲ್ಟ್ ಲೈಫಿಗೆ ಬಂದಾಗ ಹೌ ದೇ ಕನ್ಫ್ರಂಟ್ ದೇರ್ ಓನ್ ಫಿಯರ್ಸ್ ಇನ್ ಪರ್ಸ್ನಲ್ ಲೈಫ್, ಅದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಲೂಸರ್ಸ್ ಅನ್ನೋ ಒಂದು ಇದು ಇಟ್ಕೊಂಡು, ಆ ಒಂದು ಲೇಬಲ್ ಇಟ್ಕೊಂಡು ಅವ್ರು ಯಾವ ಥರ ಒಂದು ಫೇಸ್ ಮಾಡ್ತಾರೆ ಅದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ದ ವರ್ಲ್ಡ್ ಕ್ರಿಯೇಟ್ ಮಾಡಿರೋ ರೀತಿ, ಆ ಒಂದು ಪ್ರಪಂಚ ಸೃಷ್ಟಿ ಮಾಡಿರೋ ಆ ಮೂವಿಯಲ್ಲಿ ಅದೂ ತುಂಬ ಚೆನ್ನಾಗಿದೆ. ಇದು ಪರ್ಟಿಕ್ಯುಲರ್ ಲೊಕೇಶನ್ ಆಗಿರ್ಬೋದು, ಆಮೇಲೆ ಆ ಒಂದು ಸ್ಕೂಲ್ ಡೇಸಲ್ಲಿ ಅವ್ರದ್ದು ಆ ಒಂದು
ಸ್ಕೂಲ್ ಬ್ಯಾಕ್ ಡ್ರಾಪ್ಸು ಅವೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಓವರಾಲು ಈ ಮೂವಿ ಬಗ್ಗೆ ಹೇಳಬೇಕು ಅಂತಂದರೆ ಇಟ್ಸ್ ಗಿವ್ಸ್ ಮಿಕ್ಸ್ಡ್ ಎಮೋಷನ್ಸ್. ಯಾರದನ್ನು ನೋಡಿದರೆ ನಿಮಗೆ ಅದು ಹರಾರ್ ಅನಿಸುತ್ತೆ, ಹರಾರ್ ಫಿಲ್ಮ್ ಅನಿಸುತ್ತೆ. ಅದ್ರ ಜೊತೆಗೆ ಪ್ಯಾರಲಲಿ ಬೇರೆ ಬೇರೆ ಲೈಫ್ ಜರ್ನಿ ಒಂದೊಂದು ಕ್ಯಾರೆಕ್ಟರ್ ತೋರಿಸಿದ್ದಾರೆ. ಸೊ ಓವರಾಲ್ ಒಳ್ಳೆ ಮೂವಿ, ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು. ಸೊ ನನ್ನ ಅಪ್ಕಮಿಂಗ್ ವೀಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.